ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತಿನ ರೆಸಿಪಿ ಬಂದು ನಾನು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ಬೇಗ ಟಿಫನ್ ರೆಡಿ ಮಾಡಿಬಿಡ್ತಾಯಿದ್ದೀನಿ. ಅವನು ನಮ್ಮ ಮಗ ಪ್ರಸಾದ್ ಸ್ವಲ್ಪ ಬೇಗ ಹೋಗಬೇಕು ಅಂತ ಫಸ್ಟು ಪಲ್ಯ ಮಾಡಿಬಿಟ್ರೆ ಆಮೇಲೆ ಅವನು ಹೋಗೋ ಟೈಮಲ್ಲಿ ಬಿಸಿ ಚಪಾತಿ ಮಾಡ್ಬೋದು ಅಂಥೇಳಿ ನಾನು ಒಂದೆರಡು ಬದನೇಕಾಯಿ ಇತ್ತು, ಬದನೇಕಾಯಿನ ತೊಳೆದು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೇಲೆ ಬದನೇಕಾಯಿ ಚೆನ್ನಾಗೇ ಕಾಣುತ್ತೆ, ಒಳಗೂ ಚೆನ್ನಾಗಿ ಕಾಣುತ್ತೆ. ಆದರೆ ಕಟ್ ಮಾಡ್ತಾ ಮಾಡ್ತಾ ಬರೀ ಉಳ್ಕ ಬದನೇಕಾಯಿನೇ. ಅಯ್ಯೋ, ಬದನೇಕಾಯಿ ಅಂತೂ ಕಟ್ ಮಾಡೋಕ್ಕೆ ಒಂದೆರಡು ಬದನೇಕಾಯಿ ಕಟ್ ಮಾಡಿದ್ರೆ ಒಂದು 4 ಬದನೇಕಾಯಿ ಬಿಸಾಕಬೇಕು, ಅಷ್ಟು ಉಳ್ಕ ಇರುತ್ತೆ. ಬದನೇಕಾಯಿ ಪಲ್ಯ ಮಾಡಿಟ್ಬಿಟ್ಟು ನಾನು ಇನ್ನೂ ಕೆಳಗೆ ಹೋಗಿಲ್ಲ, ಕೆಳಗಡೆ ಹೋಗಬೇಕು. ಭಾಳ ಸಿಂಪಲ್ ಬದನೇಕಾಯಿ ಪಲ್ಯ ಇದು. ನೋಡಿರಿ, ಚೆನ್ನಾಗಿದೆ ಬದನೇಕಾಯಿ ಪಲ್ಯ. ಒಂದೊಂದಕ್ಕೂ ಇದಾಗಿರುತ್ತೆ, ಹುಳ್ಕ ಬಂದುಬಿಟ್ಟಿರುತ್ತೆ. ಹಬ್ಬ ಎಲ್ಲ ಆಯಿತಾ, ನಂದು ಹಬ್ಬ ಎಲ್ಲ ಆಯಿತು. ಆದರೆ ಹಬ್ಬ ಮಾಡಾದ್ಮೇಲೆ ಭಾಳ ಸುಸ್ತಾಗ್ತಾಯಿದೆ. ನಾವು ಎಷ್ಟು ರೆಡಿ ಮಾಡಿರ್ತೀವಿ, ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, ಅದು ತೆಗೆದು ನಾವು ಆ ಜಾಗಕ್ಕೆ ಇಡಬೇಕು ಅಂದರೆ ಅಷ್ಟೇ ಕಷ್ಟ ಆಗುತ್ತಪ್ಪ. ನಮಗಂತೂ ಸುಸ್ತಾಗಿಬಿಟ್ಟಿತ್ತು. ಹಬ್ಬ ಆಗಿತ್ತು ಮಾರನೇ ದಿವಸ. ಇವತ್ತಂತೂ ಏನು ಕೆಲಸನೇ ಮಾಡಿಲ್ಲ. ಸ್ವಲ್ಪ ಬದನೇಕಾಯಿ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಎಣ್ಣೆ ಬಿಸಿ ಮಾಡಿಟ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಾಯಿದ್ದೀನಿ. ಇದು ತುಂಬ ಸಿಂಪಲ್ ಪಲ್ಯ ಇದು. ಅವನೊಬ್ಬಂಗೆ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಆಮೇಲೆಯಿಂದ ಬೇರೆದು ಮಾಡ್ಕೋಬೇಕು ಅಂಥೇಳಿ ಕಾಯಿ ಪಲ್ಯ ಮಾಡ್ತೀನಿ. ನಾನು ಆಮೇಲೆ ಈರುಳ್ಳಿ ಹಾಕ್ಕೊತಾಯಿದ್ದೀನಿ, ಸ್ವಲ್ಪ ಕರಿಬೇವು, ಎರಡು ಸ್ವಲ್ಪ ಫ್ರೈ ಆಗಲಿ. ಇದು ಏನು ನೀರೇನು ಹಾಕೋದು ಬೇಡ, ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಅದೇ ಸ್ಮೂತಾಗಿ ಆಗಿಬಿಡುತ್ತೆ. ಬೇಕು ಅಂದರೆ ಇದ್ರ ಜೊತೆಲಿ 2 ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕ್ಕೊತಾಯಿದ್ದೀನಿ ಒಂದು. ಟೊಮೊಟೊ ಸ್ವಲ್ಪ ಸಾಫ್ಟಾಗಲಿ. ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಯಾರು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತಾಯಿದ್ದೀನಿ. ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು, ಆಮೇಲೆ ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ. ಇಷ್ಟೇ ಈ ಪಲ್ಯ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಿಮ್ಮ ಮನೇಲೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಫ್ರೈ ಆಗಲಿ. ಆಗಿದೆ ಈಗ. ಮತ್ತು ಬದನೇಕಾಯಿ ಹಾಕ್ಕೊತಾಯಿದ್ದೀನಿ. ಒಂದೆರಡು ಬದನೇಕಾಯಿ ತೊಗೊಂಡಿದ್ದೆ, ದಪ್ಪ ಸೈಜ್ ಇತ್ತು. ಒಂದೆರಡು ಬದನೇಕಾಯಿ ತೊಗೊಂಡು ಅಷ್ಟೇ. ಇವಾಗ ಮುಚ್ಚಿಬಿಟ್ರೆ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ. ಹಿಟ್ಟು ನಾದಿ ಇಟ್ಟಿದ್ದೀನಿ, ಆಮೇಲೆ ನಮಗೆ ಈಸಿ ಆಗುತ್ತೆ ಪಲ್ಯ ರೆಡಿ ಇದ್ದರೆ ಚಪಾತಿ ಮಾಡೋಕ್ಕೆ. ಬದನೇಕಾಯಲ್ಲಿ ಎಷ್ಟು ವೆರೈಟಿ ಮಾಡ್ಬೋದು. ಅದು ಇದು ಸಿಂಪಲ್. ಅರ್ಜೆಂಟಿಗೆ ಬೇಕು ಅಂದರೆ ಈ ಥರ ಮಾಡ್ಕೊಬೋದು. ರೆಡಿ ಆಯಿತು ಬದನೇಕಾಯಿ ಪಲ್ಯ. ತುಂಬ ರುಚಿ ಇರುತ್ತೆ. ಎಣ್ಣೆ ನೀರು ಏನೂ ಹಾಕೋಂಗಿಲ್ಲ. ಸ್ವಲ್ಪ ಎಣ್ಣೆ, ಸ್ವಲ್ಪ 1-2 ಸ್ಪೂನ್ ಜಾಸ್ತಿ ಹಾಕಿದ್ರೆ ಸಾಕು, ಎಣ್ಣೆಲೇ ಬೆಂದೋಗ್ಬಿಡುತ್ತೆ. ಇವಾಗ ಆಯಿತು, ಪಲ್ಯ ರೆಡಿ ಆಯಿತು. ನಾನು ಕೆಳಗಡೆ ಹೋದೆ, ತುಂಬ ಹೂವು ಎಲ್ಲ ಉದುರೋಗಿತ್ತು, ಪಾರಿಜಾತ ಹೂವು ಕೆಳಗಡೆ ಬಿದ್ದಿದ್ದೆಲ್ಲ ಆಯ್ಕೊತಾಯಿದ್ದೀನಿ. ಈ ಹೂವಿನ ವಿಶೇಷ ಏನು ಅಂದರೆ, ನಾವು ಕಾಸು ಕೊಡ್ತೀನಿ ಅಂದರೂ ಮಾರ್ಕೆಟಲ್ಲಿ ಈ ಹೂವು ಸಿಗೋಲ್ಲ. ಆದರೆ ಗಿಡ ಎಲ್ಲಿದೆಯೋ ಅಲ್ಲಷ್ಟೇ ಹೂವು ಸಿಗುತ್ತೆ. ಸುಳ್ಳು ಹೇಳೋದು ನಿಜ ಹೇಳೋದು ಗೊತ್ತಿಲ್ಲ, ನೀವು ಸಹ ಗೊತ್ತಾಗ್ಬೋದು. ನಾವು ಕಾಸು ಕೊಡ್ತೀನಿ ಅಂದರೂ ಪಾರಿಜಾತ ಹೂವು ಎಲ್ಲೂ ಸಿಗೋಲ್ಲ ಅಂತ ಅಂದ್ಕೋತೀನಿ ನಾನು. ನನ್ನ ಮನೆಯಲ್ಲಂತೂ ತುಂಬ ಹೂವುಗಳು ಬಿಡುತ್ತೆ. ಅದು ದೊಡ್ಡ ಮರ ಆದಂಗೆ ಆಗಿಬಿಟ್ಟಿದೆ. ಎಷ್ಟು ಬೆಳಗ್ಗೆ ಎದ್ದು ಬಂದರೆ ಸಾಕು, ಒಳ್ಳೆ ಮಲ್ಲಿಗೆ ಹೂವು ಚೆಲ್ದಂಗೆ ಕಾಣುತ್ತೆ. ಇಷ್ಟು ಹೂವು ಸಿಕ್ಕಿದೆ ಇವತ್ತು, ಹಾಯ್ಕೊಂಡು ಬಂದಿದ್ದೀನಿ. ಇದನ್ನು ನಾನು ಪೋಣಿಸ್ತೀನಿ.
ಇದು ಸಂಜೆ ಆದರೆ ಸಾಕು, ಒಂದು 7-7:30 ಆದರೆ ಸಾಕು, ಫುಲ್ಲು ಹರಳೋಗ್ಬಿಟ್ಟಿರುತ್ತೆ. ಅದೆಷ್ಟು ಸುವಾಸನೆ ಅಂದರೆ, ನಮ್ಮ ಮನೆ ಅಡುಗೆ ಮನೆ ಕಿಟಕಿ ಹತ್ರನೇ, ಅಡುಗೆ ಮನೆ ಹಿಂದೆಗಡೆ ಡೋರ್ ಹತ್ರನೇ ಈ ಮರ ಇರೋದ್ರಿಂದ ಎಷ್ಟು ಸುವಾಸನೆ ಬರುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಸುವಾಸನೆ ಬರುತ್ತೆ ನಮಗಂತೂ. ನಾನಿವತ್ತು ಈ ಥರ ಪೋಣಿಸ್ತಾ ಇದ್ದೀನಿ. ಈ ಥರ ಪೋಣಿಸ್ಬಿಟ್ಟು ಹಾರ ಮಾಡಿದ್ರೆ ಸಖತ್ತಾಗಿರುತ್ತೆ. ತುಂಬಾ ಇಷ್ಟ. ನಂಗೆ ಬೆಳಗ್ಗೆ ಎದ್ಬಿಟ್ಟು ಒಂದೇ ಒಂದು ಕೆಲಸ ಇದು. ಇದು ರಾತ್ರಿ ಹೊತ್ತು ಏನಕ್ಕೆ ಅಳ್ಳೋದು ಅಂದರೆ, ಇದು ಸೂರ್ಯದೇವನಿಗೆ ಈ ಈ ಪಾರಿಜಾತ ಅನ್ನೋ ಹುಡುಗಿ ತುಂಬ ಇಷ್ಟಪಡ್ತಾ ಇದ್ರಂತೆ. ಆದರೆ ಸೂರ್ಯದೇವ ಅದನ್ನು ಅವಳ ಪ್ರೀತಿನ ಅವ್ರು ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಂದಿದ್ದಕ್ಕೆ ಇವಳು ಅಲ್ಲೇ ಕುಂತಿದ್ದ ಜಾಗದಲ್ಲಿನೇ ಪಾರಿಜಾತ ಮರ ಆಯಿತು ಅಂತ ಹೇಳ್ತಾರೆ. ಅಷ್ಟು ಗೊತ್ತು, ಕ್ಲಿಯರಾಗಿ ಏನೂ ಗೊತ್ತಿಲ್ಲ ನನಗೆ. ಇಷ್ಟು ಹೇಳಿದ್ದು ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ದೇವಲೋಕದಲ್ಲೂ ಕೂಡ ಈ ಹೂವು ಬೆಳೀತಾರೆ ಅಂತ ಅನ್ನೋದು ಗೊತ್ತು ನನಗೆ. ಆಮೇಲೆ ಕೃಷ್ಣನಿಗೆ ರುಕ್ಮಿಣಿಗೂ ತುಂಬ ಇಷ್ಟವಾದ ಹೂವು. ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿಗೋಸ್ಕರ ಭೂಲೋಕಕ್ಕೆ ತಂದಿದ್ದಾರೆ ಈ ಹೂವು ಅನ್ನೋದು ಕೂಡ ಗೊತ್ತು. ನನಗಂತೂ ಈ ಹೂವು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮನೆ ಬಾಗಿಲಲ್ಲಿ ಇಷ್ಟೊಂದು ಹೂವು ಬಿಡುತ್ತಲ್ಲಪ್ಪ ಅಂತೇಳಿ. ನಾವು ಯಾವ ಮಾರ್ಕೆಟ್ಗೆ ಹೋದರೂ ಈ ಹೂವು ಸಿಗಲ್ಲ, ಎಲ್ಲೂ ಸಿಗಲ್ಲ ಈ ಹೂವನ. ನಾವು ಗಿಡ ಹಾಕಿದ್ರೆ ಮಾತ್ರ ಸಿಗೋದು. ನೋಡಿ ಎಷ್ಟು ಉದ್ದ ಪೋಣಿಸಿದ್ದೀನಿ. ಚೆನ್ನಾಗಿ ಕಾಣ್ತಾಯಿದೆ, ಒಳ್ಳೆ ಮುತ್ತು ಮುತ್ತು ಥರ ಕಾಣ್ತಾಯಿದೆ. ಇನ್ನೂ ಹೂವು ಇದೆ. ಇನ್ನೂ ಮರ ಅಳ್ಳಾಡಿಸಿಲ್ಲ ನಾನು, ಕೆಳಗಡೆ ಬಿದ್ದಿರೋದೇ ಅಷ್ಟು ಆಯ್ಕೊಬಂದಿದ್ದೀನಿ ನಾನು. ನಿಮ್ಮ ಮನೇಲೂ ಗಿಡ ಇದೆಯಾ? ನಿಮ್ಮ ಮನೇಲೂ ಗಿಡ ಇದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಳಿ ಪಾರಿಜಾತ ಬಗ್ಗೆ. ಕ್ಲೀನಾಗೆಲ್ಲ ಪೋಣಿಸ್ಕೊಂಡು ದೇವ್ರಿಗೆ ಹಾರ ಮಾಡಾಕಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಬೆಳಗ್ಗೆ ಎದ್ದಿದ್ದೇ ಕೆಲಸನೇ ನನಗೆ, ಹೂವು ಆಯೋದು, ಹಾರ ಮಾಡಾಕೋದು. ಕಳ್ಸಕ್ಕೂ ಹಾಕಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ದೇವರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ಫುಲ್ಲು ಹೂವು, ನಮ್ಮ ಗಿಡದ್ದೇ ಇಷ್ಟು ಹೂವು. ಯೆಲ್ಲೋ ಕಲ್ಲರು, ದಾಸವಾಳ, ಪಾರಿಜಾತ,